ಹಾಯ್, ನಮಸ್ತೆ. ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಾವು ಇವತ್ತು ಜೀವ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ಇದು ಲೊಕೇಟೆಡ್ ಆಗಿರೋದು ನಂದಿ ಹಿಲ್ಸ್ ಹತ್ರ, ಸೊಂಡಪ್ಪನಹಳ್ಳಿ ಅಂತ. ನೀವು ಗೂಗಲ್ಲಿ ಜೀವ ಪಾರ್ಕ್ ಅಂತ ಹೊಡೆದ್ರೆ ನಿಮಗೆ ಫಸ್ಟ್ ಇದೇ ಬರುತ್ತೆ. ಇದು ಆಲ್ಮೋಸ್ಟ್ ಏನಿಲ್ಲ ಅಂದರೂ 3.5 ಎಕರೆಯಲ್ಲಿ ಮಾಡಿದ್ದಾರೆ ಅವರು. ಫ್ಯಾಮ್ಲಿ ಜೊತೆಗೆ ನೀವು ಹಾಫ್ ಡೇ ಸ್ಪೆಂಡ್ ಮಾಡೋದಕ್ಕೆ ತುಂಬ ಒಳ್ಳೆಯ ಜಾಗ. ಅದರಲ್ಲೂ ಮಕ್ಕಳನ್ನ ಕರ್ಕೊಂಡೋಗಿ ಮಕ್ಕಳ ಜೊತೆ ವೈಫ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದರೆ ಇದು ಒಂದು ಒಳ್ಳೆಯ ಜಾಗ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಮಕ್ಕಳಿಗೆ ನೇಚರ್ ಜೊತೆಗೆ ಬೆರೆತಂಗಾಗುತ್ತೆ, ಪ್ರಾಣಿಗಳ ಜೊತೆ ಬೆರೆತಂಗಾಗುತ್ತೆ, ಫ್ಯಾಮಿಲಿಗೂ ಟೈಮ್ ಸ್ಪೆಂಡ್ ಮಾಡ್ದಂಗಾಗುತ್ತೆ. ಅಲ್ಲಿ ವಿಶೇಷವಾಗಿ ನೋಡಬೇಕು ಅಂದರೆ 3.5 ಎಕರೆಲಿ ತುಂಬ ಪೀಸ್ಫುಲ್ಲಾಗಿರೋ ಜಾಗದಲ್ಲಿ ವೆರೈಟಿ ಆಫ್ ಪ್ರಾಣಿಗಳನ್ನ ಸಾಕಿದ್ದಾರೆ. ಮೊದಲಿಗೆ ನೋಡ್ತೀವಿ ಅಂದರೆ ನಿಮಗೆ ಕೋಳಿಗಳು ಸಿಗುತ್ತೆ, ನೋಡಿರೋಂಥ ಕೋಳಿ, ನೋಡದೇ ಇರೋ ಕೋಳಿ ಎಲ್ಲನೂ ಇದೆ. ಆಮೇಲೆ ಬಾತುಕೋಳಿನೇ ಇದೆ, ಮಕ್ಳಿಗಂತೂ ಅದು ತುಂಬ ಇಷ್ಟ ಆಗುತ್ತೆ, ಅದು ಕಿರ್ಚಾಡೋದು ನೋಡಿದ್ರೆ. ಆಮೇಲಿಂದ ಹಾವಿದೆ, ಮೊಲಗಳಿದೆ, ಪಿಗ್ಸ್ ಇದೆ, ಪ್ಯಾರೆಟ್ಸ್ ಇದೆ, ಎಕ್ಸ್ಪೆಷಲಿ ನಾಯಿ, ಹಸ್ಕಿ ಒಂದಿದೆ. ಅದು ಬಿಟ್ಟರೆ ಲ್ಯಾಬ್ರಡಾರ್ ಒಂದಿದೆ, ನಾವು ನೋಡಿದ್ವಿ, ಚೆನ್ನಾಗಿತ್ತು. ಆಮೇಲಿಂದ ಪರ್ಷಿಯನ್ ಕ್ಯಾಟ್ಸ್ ಮಕ್ಳಿಗಂತೂ ಫುಲ್ ಇಷ್ಟ ಆಗುತ್ತೆ. ಅದು ಸೋಂಬೇರಿ ಅಂತ ಬೆಕ್ಕಲ್ಲಿ ಅದೇ ಫೇಮಸ್ಸು. ಎತ್ಕೊಂಡು ಹೋಗೋಣ ಪಾಪ ಮನೆಗೆ. ನನ್ನ ಮಗ ಅಂತೂ ಅದನ್ನ ಚೆನ್ನಾಗಿ ಕಾಗ್ದಾತೆಗೆ. ಅದಕ್ಕೆ ಅದೆಷ್ಟು ನೋವಾಗಿರುತ್ತೋ ಏನೋ ಗೊತ್ತಿಲ್ಲ. ನಾನು ನೋವು ಆಗಿರಲ್ಲ ಅಂದ್ಕೊಂಡಿರ್ತೀನಿ. ನೋವಾಗಿರೋ ನನ್ನ ಕಡೆಯಿಂದ ಸಾರಿ. ಬಾತುಕೋಳಿ ಆಮೇಲೆ ಪ್ರತಿಯೊಂದು ಪ್ರಾಣಿಗೂ ನಾವೇ ಫೀಡ್ ಮಾಡ್ಬೋದು, ನಮ್ಮ ಕೈಯಿಂದ ಮುಟ್ಬೋದು, ಅದ್ರ ಜೊತೆ ಬೆರೆತು ನಾವು ಆಟಾಡ್ಬೋದು. ಆಮೇಲೆ ಎಲ್ಲನೂ ಟ್ರೈನ್ ಆಗಿರೋ ಪ್ರಾಣಿಗಳು, ಯಾವುವು ಅಲ್ಲಿ ಹಾರ್ಷಾಗಿ ನಮಗೆ ಹಾರ್ಮ್ ಮಾಡೋಂಥದ್ದು ಏನಿರಲ್ಲ, ಎಲ್ಲದಕ್ಕೂ ಟ್ರೈನ್ ಮಾಡಿರ್ತಾರೆ. ಹಾವೊಂದು ಬಿಟ್ಟು, ಹಾವಿಗೆ ನಾವು ಟ್ರೈನ್ ಮಾಡೋಕ್ಕಾಗುತ್ತಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಕೈಗೆ ಕೊಟ್ಟರು. ನನಗೇನಂತ ಭಯ ಆಗಲಿಲ್ಲ, ಯಾಕಂದರೆ ಅದು ವಿಷ ಅಲ್ಲ ಅಂತ ಮೊದಲೇ ಗೊತ್ತಿತ್ತಲ್ಲ. ಸೊ ಹಂಗಾಗಿ ನನಗೆ ಸ್ವಲ್ಪ ಧೈರ್ಯ ಇತ್ತು, ನಾನೇನು ಹೆದರ್ಕೊಳ್ಳಿಲ್ಲ. ನನ್ನ ಮಗನಿಗೂ ಮುಟ್ಟಿಸ್ದೆ, ಹಾವು ಮುಟ್ಟಿದ, ಅವನು ಚೆನ್ನಾಗಿ ಎಂಜಾಯ್ ಮಾಡ್ದೆ. ನನ್ನ ಹೆಂಡತಿ ಅಂತೂ ಹತ್ರಕ್ಕೂ ಬರಲಿಲ್ಲ ಹಾವು ಹತ್ರ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ಅದ್ಬಿಟ್ಟು ಪ್ಯಾರೆಟ್ಸು ವೈಫ್ಗೂ ಮತ್ತು ಮಗುಗೂ ಮಕ್ಕಳಿಗೂ ನಿಮ್ಗೆ ಏನಿದ್ದಾರೆ ನಿಮ್ಮ ಫ್ಯಾಮಿಲಿಯವ್ರಿಗೆ ತುಂಬ ಇಷ್ಟ ಆಗೋದು, ಅಟ್ರಾಕ್ಟಿವ್ ಅನಿಸೋದು ಅಂದರೆ ಗಿಳಿಗಳು. ಮಧ್ಯದಲ್ಲಿ ನಿಮಗೆ 3.5 ಎಕರೆಯಲ್ಲಿ ಮಾಡಿದ್ರೆ ನಿಮಗೆ ಪರ್ಷಿಯನ್ ಕ್ಯಾಟ್ಸ್ ಸಿಗ್ತಾ ಇರ್ತಾನೆ. ಅದು ಬಿಟ್ಟರೆ ಕೇಜಲ್ಲಿ ಕೂಡಾಕಿ ಎಂಜಾಯ್ ಮಾಡೋದು ಅಂದರೆ ಈ ಗಿಳಿಗಳು. ನಮಗೆ ಇದನ್ನು ಬಿಡಬೇಕು ಅಂತ ಆಸೆ, ಬಟ್ ಅವರು ಸಾಕಿರೋದೇ ಅದಕ್ಕಲ್ವ. ಸೊ ನಾವು ಏನೂ ಹೇಳೋಕ್ಕಾಗಲ್ಲ. ಬಟ್ ಹೊರಗಡೆ ಹಿಂಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಬಟ್ ನಾವು ನೇಚರ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಈಗ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಹಂಗೆ ಇರಲಿ ಬಿಡು, ಚೆನ್ನಾಗೈತೆ. ನಾವು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಹೋದ್ವಿ, ಎಂಜಾಯ್ ಮಾಡಿದ್ವಿ. ನಿಮಗೆ ಟೀ ಕಾಫಿ ಅಂತ ರೆಗ್ಯುಲರ್ ಅಷ್ಟೇ, ಅಂತ ಏನು ಮೇನ್ ಕೋರ್ಸ್ ಆ ಥರ ಏನು ಸಿಗಲ್ಲ. ಸ್ಯಾಂಡ್ವಿಚ್, ಟೀ ಕಾಫಿ, ಬಿಸ್ಕೆಟು, ಜ್ಯೂಸು ಆ ಥರ ಸಿಗುತ್ತೆ. ಬಟ್ ಗಿಳಿ ಅದಕ್ಕೆಲ್ಲ ಪ್ರತಿಯೊಂದು ಪ್ರಾಣಿಗೂ ನಾವೇ ಫೀಡ್ ಮಾಡೋದ್ರಿಂದ ನಮಗೇನೋ ಒಂದು ರೀತಿ ಖುಷಿ. ಅದು ನಮ್ಮ ಹತ್ರ ಬಂದು ನಮ್ಮ ಕೂತ್ಕೊಳ್ಳೋದು, ಅದಕ್ಕೆ ರಿಚಾಡೋದು, ಆ ಗಿಳಿ ಕೂಗೋದೆಲ್ಲ ಚೆನ್ನಾಗಿರುತ್ತೆ ಅನಿಸುತ್ತೆ. ಒಳ್ಳೆ ಒಂದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದಕ್ಕೆ ಒಂದು ಒಳ್ಳೆಯ ಜಾಗ. ಆಮೇಲೆ ನಾವು ಅಷ್ಟು ಹತ್ರದಿಂದ ಯಾವತ್ತೂ ನೋಡಿರಲಿಲ್ಲ ಗಿಳಿಗಳನ್ನ. ಅದು ಗಿಳಿಗಳೆಲ್ಲ ಟ್ರೈನ್ ಆಗಿರೋದ್ರಿಂದ ನಮ್ಮ ಜೊತೆ ಎಷ್ಟು ಹೊಂದ್ಕೊಳ್ಳುತ್ತೆ ಅಂದರೆ ನಮ್ಮ ಮೇಲೆ ಬಂದು ಕೂತ್ಕೊಳ್ಳುತ್ತೆ, ನಮ್ಮ ತಲೆ ಮೇಲೆಲ್ಲ ಓಡಾಡುತ್ತೆ. ಆಮೇಲೆ ನಾವು ನೋಡಿದ್ದೇನು ಅಂದರೆ ಅದಕ್ಕೆ ಫುಡ್ ಕೊಡ್ತಾರಲ್ಲ, ಕಾಳು. ಫಾರ್ ಎಕ್ಸಾಂಪಲ್ ಸೂರ್ಯಕಾಂತಿ ಬೀಜ ಕೊಟ್ಟರೆ ಬೀಜ ಸಿಪ್ಪೆನ ಬಿಡಿಸಿ ಬರೀ ಒಳಗಡೆ ಇರೋದು ಮಾತ್ರ ತಿಂತಾಯಿದ್ವು. ಅದಕ್ಕೆ ಎಷ್ಟು ಬುದ್ಧಿ ಇದೆ ನೋಡಿ. ನಾವಾಗಿರೋದೇನು ಮಾಡ್ತೀವಿ ಹಂಗೆ ಕೂಡ ಹಾಕಿದೆ. ಆಮೇಲೆ ಈಮು ಇದೆ, ಅಷ್ಟು ದೊಡ್ಡ ಈಮನ್ನ ನಾವು ನೋಡೇ ಇರಲಿಲ್ಲ ಹತ್ರದಿಂದ. ನೋಡಿದ್ವಿ, ಬಟ್ ಅಷ್ಟು ಹತ್ರ ನಮ್ಮನ್ನು ಬಿಟ್ಟಿರಲಿಲ್ಲ. ಬಟ್ ಅದಕ್ಕೆ ಊಟ ಕೊಡುವಾಗ ನಮ್ಮ ಕೈಯಿಂದ ಕೊಟ್ವಿ, ಕೈನೂ ಸೇರಿಸ್ಕಚ್ಚುತ್ತೆ, ಒಂಥರ ಕಚ್ಚಗಳು ಇಟ್ಟಂಗೆ ಆಗುತ್ತೆ.
ಅದು ಬಿಟ್ಟರೆ ಗಿಣಿಗಳೆಲ್ಲ ಬಂದು ಹಾರಾಡಿ ಕುತ್ಕೊಳ್ತಾ ಇರುತ್ತೆ. ಆಮೇಲೆ ನಾವಂತೂ ಹೋದಾಗ 30 ಡೇಸ್ ಆಗಿತ್ತು ಪಪ್ಪೀಸ್ ಇದು ಆಗ್ತಾನೆ ಮರಿ ಹಾಕಿದ್ದು 30 ಡೇಸ್ ಆಗಿದ್ದು. ನಾವು ವ್ಯಾಕ್ಸಿನೇಷನ್ ಮಾಡಿರಲಿಲ್ಲ. ನಮಗೆ ನನ್ನ ಮಗನ ಕೈಲಿ ಕೊಡೋದಕ್ಕೆ ಒಂಥರ ಭಯ. ಯಾರು ನನ್ನ ಮಗನಿಗೆ ತುಂಬ ಆಸೆ ಆಯಿತು ನಾಯಿ ನೋಡಬೇಕು ಅಂತ. ಯಾಕಂದರೆ ನಮ್ಮ ಮನೇಲೂ ನಾಯಿ ಇದ್ದಿದ್ದರಿಂದ ನಾವು ಮನೇಲಿ ನಾಯಿ ಸಾಕಿದ್ರಿಂದ ನನಗೇನು ಅಷ್ಟು ಭಯ ಆಗಿರಲಿಲ್ಲ. ಬಟ್ ನಾಯಿಗೂ ಟ್ರೈನ್ ಆಗಿತ್ತು. ಸೊ ಅದು ಏನು ಕಚ್ಚೋಂಥದ್ದಾಗಿ ಏನಿರಲಿಲ್ಲ. ಅದು ಬಿಟ್ಟರೆ ನಾವು ಟಿ ವಿಲೆಲ್ಲ ನೋಡ್ತಾ ಇದ್ವಿ ನೋಡಿ, ಚಿಕ್ಕ ಚಿಕ್ಕದು ಹಸುಗಳು ಬರುತ್ತೆ ಅಂತ. ಆ ಚಿಕ್ಕದು ಹಸು ನಾವು ಆ ಸೈಜು ಅಂದ್ಕೊಂಡೇ ಇರಲಿಲ್ಲ. ಒಂದು ಕಾಲು ಹಿಡಿಯುತ್ತೇನೋ ಅಷ್ಟೇ ಆಕಾರು. ಅದು ಬಿಟ್ಟರೆ ನೇಪಾಳದಿಂದ ಮೇಕೆಗಳು ತರಿಸಿದ್ರು. ಅದಕ್ಕಂತೂ ಗಡ್ಡ ನೆಲದವರೆಗೂ ಟಚ್ ಆಗೋದು ಅಷ್ಟುದ್ದ ಆಯಿತು. ಅದ್ರ ಪಕ್ಕ ಕೂತ್ಕೊಂಡ್ರು, ಅದ್ರ ಮೇಲೆ ಹತ್ತಿದ್ರು. ಕೋಳಿಗಳು ಊಟ ಕೊಟ್ಟು ಲಾಸ್ಟಲ್ಲಿ ಆಯ್ತು ಇವಾಗ ಕೊಡು ಅಪ್ಪ ಹತ್ರ ಇಸ್ಕೊಂಡು. ಅದನ್ನೆಲ್ಲ ಮಿಸ್ ಮಾಡಿಕೊಂಡು ಸ್ವಲ್ಪ ಕೊಟ್ಬಿಡು. ಇದು ನಮ್ಮ ಒನ್ ಡೇ ಈ ಕಡೆ ತಿರ್ಗೋ. ಅಲ್ಲಿ ಕೊಟ್ಟೆ ನೀನು. ಏನು ಅಂತ ಲಾಸ್ ಇಲ್ಲ. ಇನ್ನೊಂದು ಸ್ವಲ್ಪ ಇಸ್ಕೊಂಡು ಕೊಟ್ಬಿಡು. ಇಲ್ಲಿ ಅವರು ಸ್ಯಾನಿಟೈಸರ್ ಇಟ್ಟಿದ್ರೆ ಕೊಡಲ್ವಾ? ಮುಡ್ತಿದ್ವಲ್ವಾ, ಆಯ್ತಾ? ಸ್ಯಾನಿಟೈಸರ್ ಏನಾದ್ರು ಮಡಗಿದ್ರೆ ಇನ್ನೂ ಹೆಲ್ಪ್ ಆಗೋದು. ಬಟ್ ಸ್ಟಾಫ್ಗಳು ಹಂಗೆ ತುಂಬ ಹೆಲ್ಪ್ಫುಲ್ಲಾಗಿದ್ರು. ಪ್ರತಿಯೊಂದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನಮಗೆ ಜೊತೆ ನಾವು ಹೇಗಿರಬೇಕು ಪ್ರಾಣಿಗಳ ಜೊತೆ ನಮಗೂ ಹೇಳ್ಕೊಟ್ಟು ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ ಯು.